ಹಾಯ್ ಹಲೋ ಫ್ರೆಂಡ್ಸ್, ನಾನು ರೊಟ್ಟಿ ಮಾಡೋದು ತೋರಿಸ್ತಿದ್ದೀನಿ. ಒಂದು ಪಾತ್ರೆ ತೊಗೊಂಡು 2 ಗ್ಲಾಸ್ ನೀರು ಹಾಕಬೇಕು. ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಂಡು ಪಾತ್ರೆನ ಗ್ಯಾಸ್ ಮೇಲಿಟ್ಟು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ನೀರು ಮಳ್ಳಬೇಕದು. ನೀರು ಚೆನ್ನಾಗಿ ಕುದಿಬೇಕು. ಬಾಯಿಲ್ಲ ಇವಾಗ ನೀರು ಚೆನ್ನಾಗಿ ಮಳಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ ಚೆನ್ನಾಗಿ ಮಳ್ತಾಯಿದೆ. ಒಂದು ಬೌಲ್ ಒಂದು ಬೌಲ್ ಹಿಟ್ಟು ತೊಗೋಬೇಕು. ಅದರಲ್ಲಿ ನೆಕ್ಸ್ಟ್ ಅರ್ಧ ಬೌಲ್ ಹಿಟ್ಟು ತೊಗೋಬೇಕು. 1.5 ಬೌಲ್ ಹಿಟ್ಟು ತೊಗೋಬೇಕು. ಯಾಕಂದರೆ 2 ಬೌಲ್ ತಗೊಂಡ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ, ರೊಟ್ಟಿ ಉದ್ದಕ್ಕಾಗಲ್ಲ, ಕೈ ನೋವು ಬಂದುಬಿಡುತ್ತೆ. ಅದಕ್ಕೆ 1.5 ಬೌಲ್ ಹಿಟ್ಟು ತೊಗೊಂಡು ಚೆನ್ನಾಗಿ ಹಾಕಿ ಕುದಿತಾ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕುದ್ದ ಮೇಲೆ ನಾನು ಈ ರೀತಿ ಕೂಡಿಸ್ಕೊತಿದ್ದೀನಿ. ಸ್ಪೂನ್ ತಗೊಂಡು ಚೆನ್ನಾಗಿ ಕೂಡಿಸ್ಕೋಬೇಕು. ಇದನ್ನು ಗಂಟೆ ಇಲ್ಲದ ರೀತಿಯಾಗಿ ಚೆನ್ನಾಗಿ ಕೂಡಿಸ್ಕೊಂಬಿಟ್ಟು ನೋಡಿ ಯಾವ ಥರ ಕೂಡಿಸ್ಕೊತೀನಿ. ಎಲ್ಲಿ ಗಂಟೆ ಇಲ್ಲ, ಅಷ್ಟು ಚೆನ್ನಾಗಿ ಕೂಡಿಸ್ಕೊತಿದ್ದೀನಿ. ಇದು ಕೂಡಿದ ಮೇಲೆ 5 ನಿಮಿಷ ಗ್ಯಾಸ್ ಮೇಲೆ ಹಂಗೆ ಬಿಡಬೇಕು. ಇಲ್ಲಾಂದರೆ ಒಂದು 2 ನಿಮಿಷ ಗ್ಯಾಸ್ ಮೇಲೆ ಬಿಟ್ಟರೆ ಚೆನ್ನಾಗಿರುತ್ತೆ. ಆದಮೇಲೆ ದೊಡ್ಡ ಪ್ಲೇಟ್ ತೊಗೊಂಬಿಟ್ಟು ಅದಕ್ಕೆ ಹಾಕಿ ಸ್ವಲ್ಪ ಗಾಳಿಗೆ ಆರಲಿ ಅಂತ ಬಿಡ್ತಾಯಿದ್ದೀನಿ. ತುಂಬ ಬಿಸಿ ಇದ್ದಾಗಲೇ ಮುಟ್ಟೋಕ್ಕಾಗಲ್ಲ ಇದನ್ನ. ಅದಕ್ಕೋಸ್ಕರ ಒಂದು 2 ನಿಮಿಷ ಚೆನ್ನಾಗಿ ಆರಿದ ಮೇಲೆ ನಾನೇನು ಮಾಡಿದೆ, ಹಿಂಗೆಲ್ಲ ಸ್ಪೂನಿಂದ ಆರಲಿ ಅಂತ ಹಿಂಗೆಲ್ಲ ಅಂತಾಯಿದ್ದೀನಿ. ಬಿಸಿ ಉಗಿ ಬರ್ತಾಯಿದೆ ನೋಡಿ. ಆಮೇಲೆ ಹಂಗೆ ತಿರ್ಗಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಲೈಟಾಗೆ ಬಿಸಿ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಹಿಟ್ಟು ಹಾಕೊಂಬಿಟ್ಟು ನಾದ್ಕೋಬೇಕು. ಚೆನ್ನಾಗಿ ರೊಟ್ಟಿ ನಾದ್ಕೋಬೇಕು. ಅದನ್ನು ಜಿಗಿನ ಚೆನ್ನಾಗಿ ನಾದ್ಕೊಂಡ್ಮೇಲೆ ರೊಟ್ಟಿ ಚೆನ್ನಾಗಿ ಬರೋದು, ಇಲ್ಲಾಂದರೆ ಬರೋಲ್ಲ. ಅವ ನಾದ್ಕೊಂಡು ನಾನು ಇಲ್ಲಿ ಬಿಸಿ ಮಾಡೋಕೆ ಇಟ್ಟೀನಿ ರೊಟ್ಟಿಗೆ. ಇಲ್ಲಿ ರೊಟ್ಟಿ ತಟ್ತಾ ಇದ್ದೀನಿ. ನಾನು ತಟ್ಟಲ್ಲ, ಕೈ ಇದರಲ್ಲಿ ಉದ್ದುತ್ತೀನಿ. ನಾನು ಲಟ್ಟಣಿಗೆಲ್ಲಿ ಉದ್ದುತ್ತೀನಿ. ರೌಂಡ್ ಶೇಪ್ ಮಾಡ್ಕೊತೀನಿ. ಚೆನ್ನಾಗಿ ರೌಂಡ್ ಶೇಪ್ ಮಾಡ್ಕೊಂಡು ಹುಬ್ಳಿ ಸೈಡವರೆಲ್ಲ ಚೆನ್ನಾಗಿ ತಟ್ತಾರೆ ಕೈಲಿಂದ. ಟಪ ಟಪ ತಟ್ತಾ ಇರ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ತಟ್ತಿರ್ತಾರೆ, ಅದು ನೋಡಿದ್ರೆ ಒಂದು ಖುಷಿ ಆಗುತ್ತೆ. ರೊಟ್ಟಿ ತಟ್ಟೋದು ನೋಡಿದ್ರೆ ನಮ್ಗೆ ಹಂಗೆ ತಟ್ಟಕ್ಕೆ ಬರೋಲ್ಲ. ಅದಕ್ಕೋಸ್ಕರ ನಾನು ಲಟ್ಟಣಿಗೆ ತಗೊಂಡು ಉದ್ದುತ್ತೀನಿ. ಅವರು ತಟ್ತಾ ಇದ್ದರೆ ನಮಗೆ ಎಷ್ಟು ಚೆನ್ನಾಗಿ ತಟ್ತಾರಲ್ಲ ಇವರು ಅನಿಸುತ್ತೆ. ನನಗೆ ಹೆಂಗೆ ತಟ್ಟಕ್ಕೆ ಬರೋಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಲಟ್ಟಣಿಗೆ ಶೇಪೆಲ್ಲ ಚೆನ್ನಾಗಿ ಮಾಡ್ಕೊಂಡು ಲಟ್ಟಣಿಗೆ ತಗೊಂಡು ಉದ್ಕೊತೀನಿ. ಲಟ್ಟಣಿಗೆ ಹಿಟ್ಟು ಹಚ್ಕೋಬೇಕು, ಇಲ್ಲಾಂದರೆ ರೊಟ್ಟಿ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಅಂಟ್ಕೊಬಾರ್ದು ಅಂತೇಳಿ ಮಣಿಗೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಣಿಗೂ ಹಿಟ್ಟು ಅಂಟಿಸ್ಕೊಂಡ್ಬಿಟ್ಟು ಉದ್ತಾಯಿದ್ದೀನಿ. ಶೇಪ್ ಚೆನ್ನಾಗಿ ಬರ್ತಾಯಿದೆ ನೋಡಿ, ಸಖತ್ತಾಗಿ ಬರ್ತಾಯಿದೆ ಶೇಪು. ಅದು ಹಿಂಗೆ ಮಣಿಗೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಉದ್ಕೊಂಡೆ. ಆಲ್ರೆಡಿ ತವ ಬಿಸಿ ಮಾಡೋಕೆ ಇಟ್ಟಿದ್ದೆ ನಾನು, ಯಾಕಂದರೆ ಚೆನ್ನಾಗಿ ಬಿಸಿ ಆಗ್ಬೇಕು ತವ ಬಿಸಿ ಆದರೆ ರೊಟ್ಟಿ ಬೇಗ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ನೋಡಿ ರೊಟ್ಟಿ ಇಲ್ಲ, ಆಲ್ರೆಡಿ ರೊಟ್ಟಿ ಮಾಡಿ ಇಟ್ಕೊಂಡೆ. ಚೆನ್ನಾಗಿ ಬಂದಿದೆ, ಶೇಪ್ ಸಖತ್ತಾಗಿ ಬಂದಿದೆ. ಇಲ್ಲಿ ತವನೂ ಬಿಸಿ ಆಯಿತು, ರೊಟ್ಟಿನೂ ರೆಡಿ ಆಯಿತು. ಇಲ್ಲೊಂದು ಬೌಲಲ್ಲಿ ನಾನು ನೀರು ಹಾಕ್ಕೊಂಬಿಟ್ಟು ಒಂದು ಚಿಕ್ಕ ಬಟ್ಟೆ ತಗೊಂಡು ಅದನ್ನ ಎದ್ಕೊಂಬಿಟ್ಟು ಹಿಂಗೆ ಹಚ್ಚಬೇಕು. ಹಚ್ಚಿಬಿಟ್ಟು ಅದನ್ನ ಒಂದು 2 ನಿಮಿಷ ಬೇಯಕ್ಕೆ ಬಿಡಬೇಕು. 2 ನಿಮಿಷ ಬೆಂದ ಮೇಲೆ ರೊಟ್ಟಿ ತಿರುವಿ ಹಾಕಬೇಕು. ತಿರುವಿ ಹಾಕಿ ನೋಡಿ ಈ ಥರ ಫ್ಲಫಿಯಾಗಿ ಬಫ್ಫು ಥರ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ಆಲ್ರೆಡಿ ಗೋರಿಕಾಯಿ ಪಲ್ಯ ಮಾಡೋ ತೋರಿಸಿದ್ದೀನಿ ಫ್ರೆಂಡ್ಸ್. ನಾನು ಫಸ್ಟ್ ಇದರಲ್ಲೇ ತೋರಿಸಿ ಅದನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ. ಈಗ ರೊಟ್ಟಿಗೆ ಗೋರಿಕಾಯಿ ಪಲ್ಯ ರೆಡಿ ಮಾಡಿದ್ದೀನಿ. ಗೋರಿಕಾಯಿ ಪಲ್ಯ ಮಾಡಿ ಫಸ್ಟ್ ಹಾಕಿದ್ದೀನಿ ಯೂಟ್ಯೂಬಲ್ಲಿ, ಅದು ನೋಡಿ ಇವಾಗ ರೊಟ್ಟಿ ರೆಡಿ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಫ್ ಥರ ಬರ್ತಾಯಿದೆ, ಫ್ಲಫಿ ಥರ. ರೊಟ್ಟಿ ರೆಡಿ ಆಯಿತು ಫ್ರೆಂಡ್ಸ್, ಬನ್ನಿ ಊಟ ಮಾಡೋಣ. ನೋಡಿ ರೊಟ್ಟಿ ಆಯಿತು, ಗೋರಿಕಾಯಿ ಪಲ್ಯನೂ ರೆಡಿ ಆಯಿತು. ಊಟ ಮಾಡೋದೊಂದೇ ಬಾಕಿ ಇವಾಗ. ನೋಡಿ ಗೋರಿಕಾಯಿ ಪಲ್ಯ ರೊಟ್ಟಿ, ಬಾಯಲ್ಲಿ ನೀರು ಬರ್ತದೆ ನೋಡ್ತಾ ಇದ್ರೇ. ದಿನ ರೊಟ್ಟಿ ತಿಂದರೂ ಬೇಜಾರಾಗಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.